ಎಸ್ ಇನ್ನು ಮುಂದಿನ ಸೆಗ್ಮೆಂಟ್ಗೆ ಹೋಗುವಂತ ಸಮಯ. ಒಳ್ಳೆ ಆರೋಗ್ಯ ಯಾರಿಗೆ ಬೇಡ ಹೇಳಿ, ಆರೋಗ್ಯವೇ ಭಾಗ್ಯ. ಒಳ್ಳೆ ಆರೋಗ್ಯ ಇರಬೇಕು ಅಂತ ಅಂದ್ರೆ ಯೋಗಾಸನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೋಡಿದ್ರಿ. ಆದ್ರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಡಾಕ್ಟರ್ ಋಷಿಕೇಶ್ ದಾಮ್ಲೆ ಅವರು. ಬನ್ನಿ ನೋಡೋಣ. ಪ್ರೇಕ್ಷಕರೇ ನಮಸ್ಕಾರ. ಜೀವನ ಶೈಲಿ ಅಂತ ಹೇಳೋದು ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್. ಯಾಕಂದರೆ ಹಿಮದಲ್ಲಿ ಇರುವಂಥ ಎಸ್ಕಿಮೋ ಅವರ ಜೀವನ ಶೈಲಿ, ಮಲೆನಾಡಿನಲ್ಲಿರುವಂಥವರ ಜೀವನ ಶೈಲಿ, ಬಯಲುಸೀಮೆಯಲ್ಲಿರುವಂತಹ ಜೀವನ ಶೈಲಿ, ಪೇಟೆಯಲ್ಲಿರುವಂಥವರ ಜೀವನ ಶೈಲಿ, ಹಳ್ಳಿಯಲ್ಲಿರುವಂಥವರ ಜೀವನ ಶೈಲಿ, ಭಾರತದಲ್ಲಿರುವಂತಹ ಜೀವನ ಶೈಲಿ, ಯುರೋಪಲ್ಲಿರುವಂಥವರ ಜೀವನ ಶೈಲಿ ಎಲ್ಲ ವಿಧವಾಗಿ ಬೇರೆ ಬೇರೆ ಆಗಿರುತ್ತದೆ. ಆದರೆ ತಲೆತಲಾಂತರಗಳಿಂದ ಅದು ಅವರಿಗೆ ಒಗ್ಗಿದಂತಹ ಜೀವನ ಶೈಲಿ ಆಗಿರುತ್ತದೆ. ನಾವು ಪರದೇಶದ ಜೀವನ ಶೈಲಿಯನ್ನು ಅನುಸರಿಸಲು ಶುರು ಮಾಡಿದರೆ ಅದು ನಮಗೆ, ನಮ್ಮ ದೇಹಕ್ಕೆ ಆಗಲಿ ನಮ್ಮ ಮನಸ್ಸಿಗೆ ಆಗಲಿ ಉತ್ತಮ ಅಲ್ಲ. ಪಾರಂಪರಿಕವಾಗಿ ಬಂದ ಜೀವನ ಶೈಲಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಬೇಗ ಏಳೋದು, ಅಂದರೆ 4 ಗಂಟೆ 5 ಗಂಟೆಗೆ ಏಳೋದು, ಎದ್ದುಬಿಟ್ಟು ಹಲ್ಲು ಉಜ್ಜೋದು, ಹಲ್ಲುಜ್ಜಿ ವ್ಯಾಯಾಮ ಮಾಡೋದು, ತೋಟಕ್ಕೋ ಗದ್ದೆಗೋ ಹೋಗಿ ಸ್ವಲ್ಪ ಕೆಲಸ ಮಾಡಿ ಬಂದು ಆಮೇಲೆ ಊಟ ಮಾಡಿ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಆಮೇಲೆ ಪುನಃ ಸಾಯಂಕಾಲ ಕೆಲಸ ಮಾಡಿ, ಈ ರೀತಿ ಅದೊಂದು ಥರದ ಜೀವನ ಶೈಲಿ. ಅದು ಸ್ವಲ್ಪ ಹಳ್ಳಿಯ ಕಡೆಯ ಜೀವನ ಶೈಲಿ ಇರ್ಬೋದು. ಪೇಟೆ ಕಡೆಯ ಜೀವನ ಶೈಲಿಯಲ್ಲಿ ಬೆಳಿಗ್ಗೆ ಎದ್ದು ತಯಾರಾಗಿ ಆಫೀಸಿಗೆ ಹೋಗಿ ಆಫೀಸಲ್ಲಿ ನಿಯತ್ತಿನಿಂದ ಕೆಲಸ ಮಾಡಿ ಟೈಮಿಗೆ ಸರಿಯಾಗಿ ಊಟ ಮಾಡಿ ಸಾಯಂಕಾಲ ಕೆಲಸವನ್ನೆಲ್ಲ ಮುಗಿಸಿದ ನಂತರ ಮನೆಗೆ ಬಂದು ತಮ್ಮ ಫ್ಯಾಮಿಲಿ ಜೊತೆ ಇದ್ದು ಫ್ಯಾಮಿಲಿ ಜೊತೆ ಮಾತಾಡಿ ಎಲ್ಲರೂ ಜೊತೆಗೆ ಊಟ ಮಾಡಿ ಮಲಗೋದು, ಇದು ಇನ್ನೊಂದು ಜೀವನ ಶೈಲಿ. ಒತ್ತಡದ ಜೀವನ ಶೈಲಿ ಇರುವಂತಹ ಹಲವರಿದ್ದಾರೆ. ಅಂದರೆ ಸುಮಾರು ಮನುಷ್ಯನಿಗೆ 8 ಗಂಟೆ ಅಂತ ನಾವು ಹೇಳ್ತೀವಿ, ಆ್ಯಕ್ಚುಲಿ 5ರಿಂದ 6 ಗಂಟೆಗಳಕ್ಕಿಂತ ಜಾಸ್ತಿ ಹೊತ್ತು ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋದು ಕಷ್ಟ. ಆ ಕೆಲಸ ಸರಿಯಾಗಿಯೂ ಇರೋದಿಲ್ಲ. ಆದ್ದರಿಂದ ನಾವು 8 ಗಂಟೆ ಅಂತ ಇಟ್ಕೊಳ್ಳೋಣ. 8 ಗಂಟೆ ಬಿಟ್ಟು 14 ಗಂಟೆ 16 ಗಂಟೆ ಕೆಲಸ ಮಾಡೋದು, ರಾತ್ರಿ ಆಫೀಸಲ್ಲಿದ್ದು ಮಧ್ಯರಾತ್ರಿ ಮನೆಗೆ ಬರೋದು, ಇದು ಕೆಟ್ಟ ಜೀವನ ಶೈಲಿ. ಇದು ಅಲ್ಲದೆ ಇನ್ನೊಂದು ಥರದ ಜೀವನ ಶೈಲಿನೂ ಇದೆ. ಕೆಲವು ಮಕ್ಕಳು ಬೆಳಿಗ್ಗೆ ಏಳುವುದೇ 10-11 ಗಂಟೆ, ಆಮೇಲೆ ಮಲಗುವುದು ರಾತ್ರಿ 2 ಗಂಟೆ, ಬೀಗ ಹಾಕೋದು ಯಾವಾಗಲೂ ಅಪ್ಪ. ಆ ಬೀಗ ಹಾಕುವಂಥ ಅಷ್ಟು ಚಿಕ್ಕ ಕೆಲಸವನ್ನು ಮಾಡದೇ ಇರ್ತಾರೆ ಜನ. ಈ ಅತಿಯಾಗಿ ಎಕ್ಸಸೈಸ್ ಮಾಡೋದು ಒಳ್ಳೆಯದಲ್ಲ. ನೀವು ಎಕ್ಸಸೈಸ್ ಅಂದರೆ ಜಿಮ್ಮಿಗೆ ಹೋಗಬೇಕಾಗಿಲ್ಲ, ಮಸಲ್ ಬೆಳೆಸಬೇಕಾಗಿಲ್ಲ. ನಡೆಯೋದು, ಓಡೋದು ಮತ್ತು ಸ್ವಲ್ಪ ಪುಲ್ಲಪ್ ಪುಷಪ್, ಈ ರೀತಿ ಯೋಗಾಸನ ಫಾರ್ ಎಕ್ಸಾಂಪಲ್, ಇಂತಹಗಳನ್ನು ಮಾಡಿದರೆ ಅದು ಸಾಕು. ಅದು ಉತ್ತಮ ಜೀವನ ಶೈಲಿ. ಇದು ಒಂದನ್ನೂ ಮಾಡದೆ ಬರೇ ಬೇಡದ ಪದಾರ್ಥಗಳನ್ನು ತಿನ್ನೋದು ಕೆಟ್ಟ ಜೀವನ ಶೈಲಿ. ಎಸ್ಪೆಷಲಿ ನೀವು ಏನು ಎಕ್ಸಸೈಸ್ ಮಾಡದೆ ಬರೇ ಸೋಫಾದಲ್ಲಿ ಮಲ್ಕೊಂಡು ಅಥವಾ ಬೆಡ್ಡಲ್ಲಿ ಮಲ್ಕೊಂಡು ನಿಮ್ಮ ಜೀವನವನ್ನು ವ್ಯರ್ಥ ಮಾಡಿದರೆ ಆ ಜೀವನ ಶೈಲಿಯಿಂದ ಕಾಯಿಲೆಗಳು ಬರ್ತವೆ. ಮೇಯ್ನ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಈವನ್ ಸ್ಟ್ರೆಸ್, ಸ್ಲೀಪ್ಲೆಸ್ನೆಸ್, ಡ್ರೈ ಐಸ್, ನಿಮಗೆ ಲೆಕ್ಕ ಇಲ್ಲ, ಎಲ್ಲ ಥರದ ಕಾಯಿಲೆಗಳು ಈ ಜೀವನ ಶೈಲಿಯ ಚೇಂಜಿನಿಂದಾಗಿ ಬರ್ತವೆ. ಆದ್ದರಿಂದ ನಮ್ಮ ಪ್ರಾಚೀನ ಥರದ ಉತ್ತಮ ಜೀವನ ಶೈಲಿಯನ್ನು ನೀವು ಅಳವಡಿಸ್ಕೊಳ್ಳಿ. ಈ ಜೀವನ ಶೈಲಿ ಅಂತ ಹೇಳಿದರೆ ಬರೀ ಊಟ ತಿಂಡಿ ಎಕ್ಸರ್ಸೈಸ್ ಮಾತ್ರ ಅಲ್ಲ, ಮನುಷ್ಯನಿಗೆ ಮನಸ್ಸು ತುಂಬ ಮುಖ್ಯ. ಈಗ ಬೆಳಿಗ್ಗೆ ಎದ್ದು ಹೆತ್ತವರಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ಮುಂಚೆ ಇತ್ತು. ಈಗಲೂ ಹಲವು ಜನಾಂಗಗಳಲ್ಲಿ ಇದಿದೆ, ಉತ್ತರ ಭಾರತದಲ್ಲಿ ಜಾಸ್ತಿ ಇದೆ. ಇದರಿಂದ ಏನಂದರೆ ವಿನಯ ಅಂತ ಹೇಳೋದು ಬರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಜೀವನ ಶೈಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.